ಹೀಗಾಗಿ ನಾವು ನೀವು ಕೂಡಿವು. ಪುನರಾಧನೆ ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದು ಕೆಲಸದ ಬಹಳ ಮಂದಿ ಸಾಹುಕಾರಗಳು ಸತ್ತಾರ, ಬಹಳ ಮಂದಿ ಬಡವರು ಸತ್ತಾರ, ಈ ಭೂಮಿ ಮೇಲೆ ಹುಟ್ಟದವರೆಲ್ಲ ಸತ್ತಾರೆ. ಆದ್ರೆ ಪುಣ್ಯ ಸ್ಮರಣೆ ಮಾಡುವುದು ಎಲ್ಲರೇ ಒಬ್ಬರದು, ಕೋಟಿಗೊಬ್ಬರದು. ಯಾಕೆ ಕೋಟಿಗೊಬ್ಬರದು ಅಂತ ಕೇಳ್ರಿ, ಲಕ್ಷ್ಯ ವಹಿಸ್ರಿ ಕಡೆ. ಪುಣ್ಯ ಸ್ಮರಣೆ ಮಾಡ್ಬೇಕಾದ್ರೆ ಯಾರ ಪುಣ್ಯ ಮಾಡಿರ್ತಾರೋ ಅವ್ರದೇ ಪುಣ್ಯ ಸ್ಮರಣೆ ಆಗ್ತದೆ. ನಾವು ಮಾಡ್ಬೇಕಂದ್ರೂ ಆಗುವುದಿಲ್ಲ. ಆ ತಾಯಿಯವರು ಪುಣ್ಯ ಸ್ಮರಣೆ ಮಾಡ್ಬೇಕಾದ್ರೆ ಆ ತಾಯಿಯವರು ಪುಣ್ಯ ಮಾಡ್ಯಾರನ ಅವರ ಪುಣ್ಯ ಸ್ಮರಣೆ ಅದು ಮಾಡ್ಲಕ್ ಹಚ್ಚೈತಿ. ಇವತ್ತು ನಾವು ನೀವು ಇಲ್ಲೆಲ್ಲ ಕೂಡಿದೇವು ಮಾನವಭಾವಿಗಳೇ. ಖರೆ ಹೆಂಗ ಆಗ್ತದ್ರಿ? ನಮ್ದು ಆಗ್ಬೇಕಲ್ರಿ ಅಂತ ಅತೀರೇನು? ನಾವು ಮನುಷ್ಯರಂಗ ನೀವು ನಮ್ದು ಆಗ್ತದ, ನೀವು ಮಾಡಲ್ಲ. ಯಾಕೆ ಮಾಡಲ್ಲ? ಕಾರಣ ಅದಾವ. ಪುಣ್ಯ ಮಾಡ್ಬೇಕು. ಪುಣ್ಯ ಅಂದ್ರೆ ಎಂತದ? ನೀವು ಮಾಡಿರೇನು? ಹಂಗಿಲ್ಲ ನೋಡ್ರಿ. ನೀವು 4 ಮಂದಿ ನಿಗಣ ಮಕ್ಕಳು ಕೂತಿರ್ತಾವ, ಯಾರೇ ಭಿಕ್ಷುಕ್ ಬಂದಿರ್ತಾನ, ಅದ್ರಾಗ ಒಬ್ಬಕ್ಕೆ ಹೋಗಿ ಎದ್ದು ಬಂದು ನೀಡಿರ್ತಾವ ಜೋಳಿಗ್ಯಾಗ. ಅವಾಗ ಅವ ಭಿಕ್ಷುಕ್ ಅತನ ಯಾವ ನೀಟ್ ನೀಡ. ಅವಾಗ ಈಕಿ ಮಗಳ ಕೂತಕ್ಕೆ ಏನತ್ತ, ಏಯ್ ನಾವಿಲ್ಲಿ ಬ್ಯಾರಿಗೆ ಅವನು ಕೂಡಿದೇವ್ ನಡಿ, ಎಲ್ಲ ಬರ್ತಿದ್ದ ನಡಿ. ಈಕಿ ಅತ್ತ ಅಕಸ್ಮಾತ್ ಅದೇ ಪೀರುಣಿ ಯಾವ ಹೋಳಿಗೆ ತಗೊಂಡ್ ಬಂದ ಅಂದ್ರ ಒಬ್ಬಕ್ಕೆ ಕೊಟ್ಟು ಹೊಂಟು ಈ ಮಗಳ ಕೂತ, ಏಯ್ ಕಣ್ಣ ಮಾಡಿಬಿಟ್ಟದ, ನಾ ಬ್ಯಾರೆ 1 ವರ್ಷ ಕೊಟ್ಟು ಹೊಟ್ಟು ಬರಂಗಿಲ್ಲ. ಇದು ನಮ್ಮ ಪುಣ್ಯ ಆಗ್ತದೇನು? ಆಗ್ತದೆ? ಆಗಕ್ಕೆ ಸಾಧ್ಯ ಇಲ್ಲ. ತಗೋದನ್ನು ಕೂಡಲೇ ನಮ್ ಗಿರೆಗಳು ಹಿಂಗ್ ಮಾಡ್ತಾವ, ಕೊಡುದನ್ನು ಕೂಡಲೇ ಹಿಂಗ್ ಮಾಡ್ತಾವ. ಯಾಕ? ಪುಣ್ಯ, ಪರೋಪಕಾರ, ದಾನ, ಧರ್ಮಾದಿಗಳನ್ನ ಯಾರ ಮಾಡ್ತೀರಿ ನೋಡು, ಯಾರ ಪುಣ್ಯದ ಕೆಲಸ ಮಾಡ್ತೀರಿ ನೋಡು, ಮುಂದಿನ ಜನ್ಮದಲ್ಲಿ ನಿಮಗ ಮತ್ತ ಪುಣ್ಯ ಕಾರ್ಯಕ್ರಮ ಮಾಡ್ಕೊಳಕ್ ಅನುಕೂಲ ಆಗ್ತದ. ಮತ್ತ ಅದನ್ನ ಬಿಟ್ಟು ನೀವು ಪುಣ್ಯನೇ ಮಾಡ್ಲಿಲ್ಲ ಅಂದ್ರ ಹಂಗೇನು ಕೆಲಸ ಕೊಡಂಗಿಲ್ಲ. ಬರ್ತದ. ಯಾಕ? ಇದು ಮನುಷ್ಯ ಜನ್ಮಕ್ಕೆ ಹುಟ್ಟಿ ಬಂದದಂದ್ರ ಇದಕ್ಕೆ ಮಹಾತ್ಮ ಆಗಕ್ ಬರ್ತದ, ಸಂತ ಆಗಕ್ ಬರ್ತದ, ಶರಣ ಆಗಕ್ ಬರ್ತದ, ಶರಣಿ ಆಗಕ್ ಬರ್ತದ, ದೇವರಾಗಕ್ ಬರ್ತದ. ಇವೆಲ್ಲ ಬ್ಯಾಡ ಅಂದ್ರ ದೇವ್ ಆಗಕ್ಕೂ ಬರ್ತದ. ಏನು ದೇವ್ ಆಗ್ಬೇಕು, ಏನ್ ದೇವರಾಗಬೇಕು, ಏನು ಶರಣಿ ಆಗ್ಬೇಕು, ಶರಣ ಆಗ್ಬೇಕು ಅನ್ನೋದು ಅದು ಯಾರ ಕೈಯಾಗ ಇಲ್ಲ, ಅದು ನಮ್ಮ ಕೈಗೆ ಅದ. ನಾವ್ ಏನಾಗ ಪೂಜೆ ಮಾಡ್ಕೋಬೇಕಂದ್ರು ನಮ್ಮ ಕೈಯಾಗ ಅದ. ಮತ್ತೆ ಅಕಸ್ಮಾತ್ ಕೆಲವೊಬ್ರು ಗೋರಿ ಮೇಲೆ ಎಷ್ಟೋ ಮಂದಿ ರೊಕ್ಕ ಗಳಿಸಿ ಹಂಗ ಸತ್ತು ಹೋಗ್ಯಾವ. ಖರೆ ಅವ್ರ ಗೋರಿ ಮೇಲೆ ನಾಯಿ ಹೊಯ್ಲಕತ್ತಾವ, ಯಾರು ಪೂಜೆ ಮಾಡವ್ರಿಲ್ಲ. ಮತ್ತ ಈ ತಾಯಿಯ ಬಹುತ್ಯಾಕ ಇಂಥದೊಂದು ವೈಭವ ನಡೆದಂದ್ರ ಆ ತಾಯಿ ಎಷ್ಟು ಪುಣ್ಯ ಮಾಡ್ಯಾಳ ಅನ್ನೋದಕ್ಕೆ ಇವಾಗ ಆ ತಾಯಿನೇ ಸಾಕ್ಷಿ. ನೀವೆಲ್ಲ ನೋಡ್ದವ್ರಿದ್ರಿ, ಒಂದೇ ವರ್ಷ ಆಯ್ತು ಆ ತಾಯಿ ನಮ್ ಬಿಟ್ಟು ದೂರಾಗಿ. ಇದು ಜೀವನದಲ್ಲಿ ಪುಣ್ಯ ಮಾಡ್ತಿರಿಲ್ಲ ವೈನು ಮಾಡ್ತೀರಿ. ಮಾಡೋರ್ ಗಿರಾಕಿದ್ರು ಹಿಂಗ ಅತಲಕ್ ಮಾಡ್ಬೇಡ್ರಿ. ನಿಮ್ಗ ಪೂಜೆ ಮಾಡಿಸೋಂಗಿತ್ತಂದ್ರ ಮಾಡಿ, ಬ್ಯಾಡ ನಮ್ಮ ನಾಯಿನೇ ನಮ್ಮ ಗೋರಿ ಮೇಲೆ ಐದು ಹೋಗಲಿ ಅಂತೇಳಿ ಅದನ್ನ ನಾವೇನು ಹೇಳುವುದಿಲ್ಲ. ಯಾಕ? ಒಳಗ ಹಿಂಗೂ ಇರ್ತಿರ್ತಾವ. ಒಳಗ ಅತ್ತಿ ಸೊಸಿಗೆ ಮನೆ ಎಳಮ ಶಾಪ ಐತಲ್ಲ, ಅವ ಅತ್ತಿ ಸೊಸಿಗೆ ಚರಗ ಹೊಡಿತೀರಿಲ್ಲ ನಿಮ್ ಕಡೆ? ಎಳಮಶಿ ಚರಗ ಹೊಡಿತೀರಿಲ್ಲ? ಹೊಡಿತೀರಿ. ಎಲ್ಲ ಕಡೆ ನೇಮ್ ಅದದು. ಎಳಮಶಿ ಚರಗ ಹಬ್ಬ ಬರ್ತತ್ತ. ಅತ್ತಿ ಬಾಳ ಜಿಪ್ಪುಣಿದ್ರತ್ತ, ಸೊಸಿಗೆ ಅಂದತ್ತ, ಏನಂದ್ರತ್ರಿಪ್ಪ? ತಂಗಿ ನಾಳೆ ಚರಗ ಹೊಡೆ ಹಬ್ಬದ ಮುಂಜಾನೆ ಎದ್ದ ನಾ ಹೇಳ್ದೊಟ್ಟು ಅಡಿಗೆ ಮಾಡಂದ್ರು. ಎಟ್ ಮಾಡ್ರಿ ಅತ್ತಿ? ಎಟ್ಟು ಇಲ್ಲ, ಒಂದು 3 ಹೋಳಿಗೆ ಮಾಡು. ಅತ್ತಿ 3 ಹೋಳಿಗೆ ಹಂಗ್ರಿ ಅಂದಳು. ಏನಿಲ್ಲ, ಒಂದು ನಿನ್ನ ಗಂಡಗ, ಒಂದು ನನಗ, ಒಂದು ನಿನಗ. ಭಾಳ ಚಿಪ್ಪುಣ ಇದ್ದಳ್ರಿ, ಮನ್ಯಾಗ ಖರ್ಚು ಆಗ್ಬಾರ್ದ ಅನ್ನಕ್ಕೆ ಅತ್ತಿ. ಹೌದು. ಇಂಥವ್ರು ಪುಣ್ಯ ಸ್ಮರಣೆ ಆಗ್ತಾವೇನ್ರಿ? ಆಗುದಿಲ್ಲ. ಅವಾಗ ಈಕೆ ಅಂದಳು, ಮುಂಜಾನೆ ಎದ್ದು 3 ಹೋಳಿಗೆ ಮಾಡೋದು ಕೂಡಲೇ ಮರ್ದಿನ ಮುಂಜಾನೆ ಎದ್ದು ಸೊಸಿಗೆ ನಾ ಹೇಳಿನ ಸಂಜೆ ಮಡಿಗೆ 3 ಹೋಳಿಗೆ ಮಾಡು, ನಾವ್ ಜರ ಕೆಲಸ ಹೋಗಿ ಬರ್ತೀನಿ ಅಂತ ಹೇಳಿ ಈಕಿ ಆತ್ ಮತ್ತವ್ರ ಮನೆ ಕೆಲಸ ಮಾತಾಡಕ್ ಹೋಗ್ಯಾಳ. ಈಕಿ 3 ಹೋಳಿಗೆ ಮಾಡ್ಯಾಳ. ಸೊಸಿ 3 ಹೋಳಿಗೆ ಮಾಡ್ಯಾಳ. ಈಕಿ ಆ ಹೋಳಿಗೆ ನೋಡಿ ಈಕಿ ಜೀವ ಚುರು 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 ಅಲ್ಲಕತ್ತು. ಯಾಕ ಹೇಳ್ತಿ ಆಟಿದ್ದಕ್ಕೆ ಮಾಡೇ ಕೊಡ್ತಿದ್ದಿಲ್ಲ. ಹೌದ್ರಲ್ಲ, ಅಂದರೆ ಅಪರೂಪಕ್ಕೆ ಒಂದಿನ ಹೋಳಿಗೆ ಮಾಡಿತ್ತು. ಅವಾಗ ಈಕೆ ಅಂದಳು, ಹ್ಯಾಂಗೂ ಒಂದು ನನ್ನ ಪಾಲಿಗೆ ಬರ್ತದ, ಹೌದ್ರಿ ಉಂಡು ಕೂತರ ಐತೆ ಅಂತ ಹೇಳಿ ಒಂದು ಹೋಳಿಗೆ ತಗೊಂಡು ತನ್ನ ಪಾಲಿಂದ ಉಂಡಳು. ಈಕಿ ಗುಳಿಗೆ ಹಾಕದಂಗ ಆಯ್ತು. ಬರೇ ಒಂದು ಹೋಳಿಗೆ ಬರೇ ಗುಳಿಗೆ ಹಾಕದಂಗೈತಿ. ಈಕಿ ಅಂತಾಳ, ಹೋಳಿಗೆರೆ ಮೋರೆ ಮಾಡಂದಾಳ ನಮ್ಮ ಅತ್ತಿ ಚಿಪ್ಪಣತ್ತಿ. ನನ್ನ ಹೊಟ್ಟೆರೆ ಚುರುಗರ್ಲೆ ಕತ್ತದ, ಹೆಂಗ್ ಮಾಡ್ಬೇಕು? ನಮ್ಮ ಅತ್ತಿದೇನ ತಿನ್ನೋದು ಬೇಡ, ನನ್ನ ಗಂಡ ನನ್ನಂತೇನ ನಾ ಹೇಳಿದ್ ಕೇಳ್ತಾನ, ನನ್ನ ಗಂಡದ ಒಂದು ತಿಂದ್ರ ಐತಿ ಅಂತೇಳಿ ಅದೊಂದು ಹೋಳಿಗೆ ತಗೊಂಡು ಹೋಗುದ್ರೆ ಐಕಿ.
ಎರಡು ಹೋಳಿಗೆ ನುಂಗಿದ ಕೂಡಲೇ ಅಟ್ ಆದ್ರೂ ಈಕಿಗೆ ಸುಮ್ಮ ಸಲಾಯಿ ನಚ್ಚದಂಗ ಆಯ್ತು ಅಷ್ಟೇ. ಒಂದ್ ಲೆಕ್ಕಿ ಬತ್ತು. ಈಕೆ ಅಂದಳು ಇದೊಂದು ಹೋಳಿಗೆ ಯಾಕೆ ಬಿಡ್ಲಿ ಅಂತ ಹೇಳಿ ಹಂಗ ಬಾಯಿ ಸ್ವಾದ ತಗೊಂಡಿತ್ತು. ಅದೊಂದು ಹೋಳಿಗೆ ತಗೊಂಡ್ ನುಂಗಿ ಕೂತಳೆ ಈಕಿ. 3 ಹೋಳಿಗೆ ಮುಗಿದೋಲ್ರಿಪ್ಪ. 3 ಹೋಳಿಗೆ ಮುಗಿದ ಕೂಡಲೇ ಅಚ್ಚ ಕಡೆ ಅತ್ತಿ ಬಂದಳು. ತಂಗಿ ನಿಂಗವ ಮಾಡಿಯನ್ ಹೋಳಿಗೆ? ಹ್ಞೂ ಮಾಡೀನ್ರಿ ಅತ್ತಿ. ಎಲ್ಲಿದಾವ? ಎಲ್ಲಿದ ಅವಾಗ ಈಕಿ ಮುದುಕ್ ಸಿಟ್ಟಿ ಬತ್ತು. ಯಾಕೆ ಬಹಳ ಚಿಪ್ಪಣಿ ಇತ್ತಿದು. ಅವಾಗ ಈಕೆ ಹೇಳ್ತಾಳ, 3 ನುಂಗಿ ಏನು? ಹೂ ಹತ್ತಿ ಸ್ವಾದ ಹತ್ತಿ ನುಂಗಿನಿ ಅಂದಳು. ಅವಾಗ ಮಗನಿಗೆ ಅದು ಒದರ್ತದ ಮುದುಕ್ ಸಿಟ್ಟಿಗೆ. ತಮ್ಮ ಬಾಯಿಲಿ 3 ಹೋಳಿಗೆ ಮಾಡತ್ತೇಳಿನಿ, 3 ಹೋಳಿಗೆ ಮಾಡಿ ತಾನೇ ನುಂಗಿ ಕೂತಾಳ. ಇಂಥ ಸೊಸಿ ನಮ್ಮ ಮನ್ಯಾಗ ಇಟ್ಕೋದು ಬೇಡ. ಎತ್ತಿನ ಗಾಡಿ ಕಟ್ಟಿಗೆ ಹಾಕು ಒಂದಿಟ್ಟು ಎಣ್ಣೆ ತಗೋ, ಕಟ್ಟಿಗೆ ತಗೋ, ಹೊಡಿ ಒಯ್ದು ಸುಡುಗಾರದ ಒಯ್ದು ಸುಟ್ಟು ಬರೋದು. ಇದು ಕಂದುಳಿಕ್ಕಿ ಜೀವಂತರಿ ಏನು ಸತ್ತಿನ ಸುಳ್ಳಕತ್ತಾರ, ಜೀವಂತ ಸುಳ್ಳಕತ್ತಾರ. ನೋಡ್ತಾನೆ. ಅವಾಗ ಇವ ಮಗ ತಾಯಿ ಮಾತು ಮೀರ್ತಿದ್ದಿಲ್ಲ. ಅವಾಗ ಎತ್ತಿನ ಗಾಡಿ ಕಟ್ಟಿಗೆ ಹಾಕಿ ಹೆಂಡತಿ ಮ್ಯಾಲ ಕುಂದರ್ಸ್ಕೊಂಡ ಹಿಂದ ತಾಯಿ ಬೆನ್ನತ್ತಿ ಬರ್ತೀವ ಹೋಗಿ ಮಶಾನ ಭೂಮಿಯಾಗ ಒಯ್ದು ಕಟ್ಟಿಗೆ ಒಯ್ದಿಕ್ಕಿನ ಒಟ್ಟಿದ್ರು. ಅವಾಗ ಮಗ ಆತಾರ ಯಾವ ಒಟ್ಟಿ ನೋಡಿ ಹಚ್ಚ ಬೆಂಕಿ ಅಂದ. ಮುದುಕಿ ಹುಟ್ಟದಾಗ ಕೈಡ್ಸೋತದ ಕಡ್ಡೆ ಬಿನೆ ಮರ್ತು ಬಂದಿತ್ತು. ಕಡ್ಡೆ ಬಿನೆ ಮರ್ತು ಬಂದಿತ್ತು. ಅವಾಗ ಮುದುಕತ್ತ ತಮ್ಮ ಘಾತಾಯ್ತು ಮಾತು. ಯಾಕೆವ ಕಡ್ಡೆ ಮರ್ತು ಬಂದಿನಿ ಅಂದಳು. ಅಯ್ಯವ ತಗೊಂಬ ಹೋಗಿ ಅಂದವ. ನಾವ್ ಹೋಗಿ ತಗೊಂಬರತ್ತಾನೆ ಈಕಿ ಕಟ್ಟಿಗೆಂದ ಹಾರಂಗಳು ನೋಡ್ನಿ ಅಂದ. ಹೌದ್ರಲ್ಲೇ ಕಟ್ಟಿಗೆಂದ ಹಾರಂಗಳು ನೋಡ್ನಿ. ಆಯ್ತವ ನಾನ್ ನೋಡ್ತೀನಿ ಹೋಗ್ನಿ ಅಂದವ. ಆಯ್ತು ಇದು ಮುದುಕಿ ದಿಗಾ ಓಡ್ಕೋತ ಮನೆಗೆ ಹೋಯ್ತು. ಅವಾಗ ಈಕೆ ಕಟ್ಟಿಗೆ ಮನ್ಕೊಳಕ್ಕೆ ಹಿಂಗ್ ಜರ ಕಟ್ಟಿಗೆ ಸರಿಸತ್ತ. ರೀ 3 ಹೋಳಿಗೆ ತಿಂದ ಕಾಲ ನಾನು ಸುಡ್ತೀರಿ, ನಾನು ನಿಮ್ ಕೈ ಹಿಡಿದು ಬಂದೇಕಿದೀನಿ, ಸ್ವಲ್ಪ ಕನಿಕರ ತೋರಿ ಅಂದು. ಅವಾಗ ಇವನಿಗೆ ಮಗನಿಗೆ ಕನಿಕರ ಹುಡ್ತು. ಹೌದು ಕರೆ ನಾ ಏನ್ ಮಾಡಿ ಏನಿಲ್ಲ, ಈ ಕಟ್ಟಿಗೆ ತೆಗೀರಿ, ನಾ ಗಿಡ ಹೇಗೆ ಕುಂದಿರ್ತೀನಿ, ನಿಮ್ಮ ಮಗು ಬರ್ನ ಇಲ್ಲೇ ಒಳಗದ ಅಂತ ಹೇಳ್ಬಿಡು, ಬೆಂಕಿ ಹಚ್ಕೊಂಡು ಇಬ್ರು ಮನೆಗೆ ಹೋರತ್ತೇಳು. ಯಾವ್ದೇನ ಕಟ್ಟಿಗೆ ತೆಗದ ಈಕಿ ಕೆಳಗಿರೋದು ಬಂದು ಗಿಡ ಏರ್ದಳು. ಇಷ್ಟಾಗಲ್ಕ ಮುದುಕಿ ಬತ್ತ. ತಮ್ಮ ನೀನ್ ಹೇಳ್ತಿ ಯಾಕಡೆ ಎಲ್ಲಿ ಹೋಗಿದ್ದೇವ? ಇಲ್ಲೇ ಹಚ್ಚ ನೀ ಬೆಂಕಿ ಅನ್ನವ. ಹೌದು ಹೆಂಗ್ ಹತ್ತಿರ ದಗ ಉರಿಲೆ ಕತ್ತು. ತಾಯಿ ಮಗ ಕತ್ತು ಮನೆಗೆ ಹೋಗಿ ರಾತ್ರಿ ಬಾರ ಆಗಿತ್ತು. ಬಾಗಿಲು ಹಾಕೊಂಡು ಮನ್ಕೊಂಡ್ರೆ ಹೆಂಗ ಹೋಯ್ತೇಳಿ ಬೇಡ ಅಂತೇಳಿ ರಾತ್ರಿ ಇಟ್ಟಾಗಲ್ಕ ಈ ಸುತ್ತಿನಳಿ ಎಲ್ಲ ತುಡುಗು ಮಾಡ್ಕೊಂಡು ಈಕಿ ಗಿಡದಾಗ ಕೂತಾಳ. ಸುತ್ತಿನಳಿ ತುಡುಗರು ಬಂದು ತುಡುಗು ಮಾಡ್ಕೊಂಡು ಬಂಗಾರ ಬೆಳಿ ಗೋಳೆ ಮಾಡ್ಕೊಂಡು ದಾರಿಗೆ ಹೊಂಟ 5 ಹೊಂಟಿದ್ರು. ಹೋಗು ಹೇಳಿದಾಗ ಇಲ್ಲೇ ಪಾಲ ಮಾಡ್ಕೊಂಬ, ಅಲ್ಲೇ ಊರಾಗ ಹೋಗಿ ಮಾಡ್ಕೊತ ಅಲ್ಲೇ ದಾರ್ಯಾಗ ಪಾಲ ಮಾಡ್ಕೊಳಕತ್ತು ಬಡ್ಡಿಗಿರಿ. ಅವೊಂದು ಕಲ್ಲೇನೋ ಬೆಳಕ್ ಕಾಣ್ತದೋ, ಕಟ್ನಾಗ ಯಾಕೆ ಮಾಡ್ಕೋತೀರಿ, ಅಲ್ಲಿ ಏನೋ ಬೆಳಕ್ ಕಾಣಕತ್ತ, ಅಲ್ಲೇ ಹೋಗಿ ಮಾಡ್ಕೊಂಡ್ ನಡಿ ಅಂತ ಹೇಳಿ ಅದ್ ಯಾರು ಸುಟ್ಟಿದ್ರಲ್ಲ ಕಟ್ಟಿಗೆ ಅಲ್ಲೇ ಹೋಗಿ ಬೆಳಕಿ ಕೂತ್ ಹಿಂಗ್ ಪಾಲ ಮಾಡ್ಕೊಳಕತ್ತಿದ್ರು. ಆಕಿ ಮ್ಯಾಲ ಗಿಡದಾಗ ಕೂತಾಳ. ರಾತ್ರಿ ನಿದ್ದೆ ಬಂದು ಇವ್ರು ಪಾಲ ಮಾಡ್ಕೊಂಡು ಆಕಿ ನಿದ್ದೆ ಬಂದು ರೆಪ್ಪ ತಿವ್ಕೂರ್ ಮೇಲೆ ಬಿದ್ದಳಕಿ. ಯಾವತ್ ಹೋಗ್ಬರ್ತದೆ ಅವ್ರು ಬಿಟ್ಟು ಓಲಕ್ಷಣ ಮಾಡಿಬಿಟ್ಟು ಅವ್ರು ಬಿಟ್ಟು ಓಡು. ಅದು ಒಟ್ಟು ಬೆಳ್ಳಿ ಬಂಗಾರ ಗೋಳೆ ಮಾಡ್ಕೊಂಡು ತಗೊಂಡಿಕ್ಕಿ ಮನಿಗ್ ಬಂದಳು. ರಾತ್ರಿ 1:30 ಆಗಿತ್ತೇವ ಟೈಮ್. ಬಂದ ಬಾಗಿಲು ಬಿಡ್ತಾಳ್ರಿ ಅಂದ್ರು. ಅವಾಗ ಮುದಿಕತ ತಮ್ಮ ಹೇಳ್ತಿದ್ದಾನೆ ಕೇಳಂಗ ಆತ ನೋಡು ಅಂದಳಿಕೆ. ಯಾವಾಗ ಸುಟ್ಟು ಬಂದಿ ಅದೇಳಿ ಬರ್ತ ಸುಮ್ಮನೆ ತಮ್ಮ ನೋಡು ಮತ್ತೆ ನೋಡಿ ರೀ ಅಂದಳು. ತಮ್ಮ ನೀನ್ ಹೇಳ್ತೀನಿ ಬಂದಾಳು ಯಪ್ಪ, ನೀನ್ ಹೇಳ್ತೀನಿ ಬಂದಾಳ. ಅವಾಗ ಹೋಗಿ ಬಾಗಲ್ ತೆರ ನೋಡ್ತಾರ, ತಲೆ ಮೇಲೆ ಗಂಟು ಇಟ್ಕೊಂಡು ಬಂದಾಳಿಕಿ. ಮುದಿಕೆತ್ತದ. ತಮ್ಮ ನಿನ್ ಹೇಳ್ತಿಗಿ ನಾವು ಸುಟ್ಟು ಬಂದಿವ ತಿಳಿ ಜೀವಂತ ಬಂದ ಹ್ಯಾಂಗ ಬಂದೇವ ನೀನೇ ಕೇಳಂದ. ಅಲ್ಲ ಹ್ಯಾಂಗ ಬಂದಿ ಮತ್ ತಲೆ ಮೇಲೆ ಏನ್ ತಂದಿ? ಏನಿಲ್ರಿ ಅತ್ತಿ ಅವ್ರ, ನೀವು ಸುಟ್ಟು ಬಂದ ಕೂಡಲೇ ನಮ್ಮ ಮಾಮನ ಬಳಿ ಹೋಗಿದ್ದ. ಮಾಮ ಅಂದ್ರೆ ಈಕಿನ ಮುದುಕಿ ಗಂಡ ಮೊದಲೇ ಹೋಗಿದ್ದೀವ ಕೈಲಾಸಕ. ಅವಾಗ ಈಕೆ ಅಂದ್ರು ಮಾಮನ ಬಲ್ಲಿ ನೀವು ಸುಟ್ಟು ಬಂದ ಕೂಡಲೇ ಮಾಮನ ಬಲ್ಲಿ ಹೋಗಲತ್ತಿ. ಅವಾಗ ಏನಾತ್ರಿ? ಮಾಮ ಕೇಳ್ದ ನಮ್ಮ ಕ್ಯಾಂಗ್ ಅದಾಳ ಅಂತ ಕೇಳ್ದ. ಚಲೋ ಅದಾಳ ಮಾಮ ಅಂದೆ. ನಮ್ಮಕಿ ಬಂಗಾರ ಬೆಳ್ಳಿ ಮೇಲೆ ಬಹಳ ಜೀವ ಅದಾಳ, ಇದಿಟ್ಟು 5 ಕೊಟ್ಟು ಬಾ ಅಂತೇಳಿ ಕಳ್ಸ್ಯಾನತ್ತಿ. ತಗೋ ಅಂತೇಳಿ ಈಗಿನ ಕೈಯಾಗ ಕೊಟ್ಲು. ಅವಾಗ ಮುದುಕತ್ತು ತಂಗಿ ನಿಮ್ ಮಾಮ ಹೆಂಗ ಅದಾನ ಅಲ್ಲಿ ಅಂತ ಕೇಳ್ತು ಮುದುಕಿ. ಅವಾಗ ಈಕೆ ಅಂದ್ರು ಅತ್ತಿ ಮಾಮ ಎಲ್ಲ ಬಹಳ ಚಲೋ ಅದಾನ, ಕರೆ ನಗಡಿ ಬಂದಂತ ನಗಡಿ ಗೋಲಿ ತಗೊಂಡ್ ನೀನು ಬಾ ಅಂದ. ನಗಡಿ ಗುಳಿಗಿ ತಗೊಂಡ್ ಬಾ ಅಂದ. ನಗಡಿ ಗುಳಿಗಿ ತಗೊಂಡ್ ನೀನು ಬಾ ಅಂದ. ನಾನು ಕೂಡ್ಲೆ ಅವಾಗ ಮುದುಕಿ ಅಂತ ತಮ್ಮ ಹಕ್ಕಿ ಗಾಡ್ಯಾ ಕಡಿಗತ್ತೀವ್ ಮುದುಕಿ. ಗಾಡ್ಯಾ ಕಟ್ಟಿಗೆ ಹಾಕಿ ತಗೊಂಡ್ ಹೋಯ್ದಿಕ್ಕಿ. ಯಾವಾಗ ಹಚ್ಬೇಕಂತ ಗೊತ್ತಿಲ್ಲ ಸೊಸಿ ಬೆಂಕಿ. ಗಾಡ್ಯಾ ಕಟ್ಟಿಗೆ ಹೋಗಿ ಒಳಗ ಹೊಟ್ಟ್ಯಾನ. ಅವಾಗ ಮುದುಕಿ ತಮ್ಮ ನಿಮ್ಮ ಅಪ್ಪನ ಬಳಿ ಜಲ್ದ್ ಹೋಗ್ಬೇಕಾಗಿ ಮೊದಲು ಒಟ್ಟು ಬಡಬಡ ಹತ್ತಿತ್ತದ ಮುದುಕಿ. ಬಡಬಡ ಒಟ್ಟು ಒಯ್ದು ಕಡ್ಡಿ ಕೊಡೋದು ಹಚ್ಚಿ ಮನ್ಯಾಗ ಬಂದು ಮಕ್ಕೊಂಡು ಬರ್ತೇನ್ರಿ ಮುದುಕಿ. ಮತ್ತೆ ಮುದುಕಿ ಬರ್ಲಿಲ್ಲ. ಯಾಕೆ ಬರ್ಲಿಲ್ಲ? ಇದು ಹೀನತೆ, ಮನುಷ್ಯನ ಆಶೆ ಅನ್ನೋದಕ್ಕಿಂತಲೂ ಅತಿ ಆಶೆ, ಆಮೇಶ, ದುರಾಶಕ್ಕೆ ಏನು ನೀವು ಒಳಗಾಗ್ತೀರಿ ನೋಡು. ಇಂಥವು ಸಂಕಟ ಬರಕ್ಕೆ ಸಾಧ್ಯ ಅದ ಕರೆ. ಆದ್ರೆ ಜೀವನದಲ್ಲಿ ಪರೋಪಕಾರ ಪುಣ್ಯ ಮಾಡಿದ್ರಿ ಅಂದ್ರೆ ಎಂದು ಜೀವನದಲ್ಲಿ ನಿಮಗೆ ಯಾವಾಗೂ ಕೂಡ
ಕೊರತೆ ಬರೋದಿಲ್ಲ ಅನ್ನುವುದಕ್ಕೆ ಆ ತಾಯಿಯವರೇ ಸಾಕ್ಷಿ. ಅಂತ ಪುಣ್ಯ ಮಾಡಿ ನಮ್ಮ ಮಗ ಅಪ್ಪ ಸಾಹೇಬ ಗಡಿಗೆಯವರು ನೋಡ್ರಿ ಎಂತ ಮಗನಿಗೆ ಜನ್ಮ ಕೊಟ್ಟರು ತಾಯಿ. ಮಕ್ಕಳು ಹಡಿದ್ರೊಳಗೂ ವ್ಯತ್ಯಾಸ ಅದಾವ್ರಿ. ಯವ್ವ ಹೆಂಗೈತ್ರಿಪ್ಪ? ಮಕ್ಕಳ ದೊಡ್ಡ ಆಲಕತ್ತು ಅಂದ್ರ ಅವಕ್ ನೀವು ಎಷ್ಟು ಬುದ್ಧಿ ಹೇಳಿದ್ರು ಅವ್ ಕಲ್ಕೊಂಗಿಲ್ಲ. ನಿಮ್ ಮಕ್ಕಳು ಎಂತ ಹುಟ್ಟಬೇಕನ್ನೋದು ನೀವು ನಿಮ್ಮ ಹೊಟ್ಯಾಗ ಏನು ಗರ್ಭ ಮೂಡಿರ್ತದ ಅವಾಗೇ ವಿಚಾರ ಮಾಡ್ಬೇಕು, ನೀವು ಅವಾಗೇ ಕಲ್ಸಕ್ ಬರ್ತದೆ. ಹೆಂಗ ಈಗ ನೋಡ್ರಿ, ನಾ ಹೇಳುದಿಲ್ಲ, ಇದು ಶಾಸ್ತ್ರ ಪ್ರಮಾಣದ. ತಾಯಿ ಹೊಟ್ಯಾಗ ಪಿಂಡ ಮೂಡತಂದ್ರ ಆ ತಾಯಿ ಸದಾ ಪರಮಾತ್ಮನ ನಾಮಸ್ಮರಣೆ ಮಾಡೋದು, ಆ ದಾನಮ್ಮ ದೇವಿ ನಾಮಸ್ಮರಣೆ ಮಾಡೋದು, ಕುಂತ್ರ ನಿಂತ್ರ ಆ ಸಾಕ್ಷಾತ್ ಭಗವಂತನೇ ನಮ್ಮ ಕಣ್ಣಿದ್ರೆ ಬಂದು ನಿತ್ತಂಗಾಗೋದು, ನಮ್ಮ ಮನ್ಕೊಂಡಾಗ ಎದ್ರ ನಮ್ಮ ಕಣ್ಣಾಗ ಆ ಪರಮಾತ್ಮನೇ ಕಂಡಂಗ ಆದ ಅಂದ್ರೆ ಸಾಕ್ಷಾತ್ ಆ ಪರಮಾತ್ಮನಂತ ಮಗ ಹುಡ್ತದಂತ ನೀವೆಲ್ಲರೂ ತಿಳ್ಕೊಬೇಕು. ಅಕಸ್ಮಾತ್ ದಾನಮ್ಮ ತಾಯಿ ಅಂತ ರೂಪ ನಿಮ್ಮ ಕಣ್ಣಾಗ ಕಾಣಿಸಕತ್ತಂದ್ರ ದಾನಮ್ಮ ತಾಯಿ ಅಂತ ಮಗಳು ಹುಡುಕದಂತೆ ಇಟ್ಟು ತಿಳ್ಕೊಬೇಕು. ಅದನ್ನ ಬಿಟ್ಟು ನೀವೆಲ್ಲ ಇವತ್ತಾವ್ ಧಾರಾವಾಹಿ ಪಿರವಾಯಿ ನೋಡ್ಕೋತ ಕೂತ್ರಿ ಹಿಂಗ್ ತಿಕ್ಕಲಕತ್ರಿ ಅಂದ್ರ ನಿಮ್ಗೆ ತಿಕ್ಕಂತ ಮಕ್ಕಳು ಹುಡ್ತಾವ ಅಂತ ತಿಳ್ಕೊತ್. ನೀವೆಲ್ಲ ನಾ ಹೇಳಿದ್ರಿ ಶಾಸ್ತ್ರ ಪ್ರಮಾಣದ ವ್ಯತ್ಯಾಸ ಅದ. ಯಾಕ ಮುಂದೆ ಬೆಳೆದ ನಮ್ಮ ಮಗ ಹಿಂಗ ಆಗ್ಬೇಕಾಗಿತ್ತ ಹೆಂಗ್ ಆಗ್ತದ್ರಿ, ನೀವು ಮೊದಲೇ ಹಂಗ ಮಾಡಿಲ್ಲ. ಅದಕ್ಕ ಹಂಗ ಮಾಡಿದೇನು? ಈ ಕೆಸರು ನಮ್ಮ ಕೈಯಾಗ ಕೊಡ್ತಾರ. ಈಗ ಏನ್ ಒಂದು ಮೂರ್ತಿ ಮಾಡಿ ಬೇಕಾದ ಮಾಡ, ಅದು ಯಾವಾಗ ಅಳಸಿ ಇರ್ತದೆ ಕೆಸರು ಅವಾಗ ಮಾಡಕ್ ಬರ್ತದ, ಯಾವಾಗ ಗಟ್ಟಿ ಪೆಂಟ್ ಆಗ್ತದ ಅವಾಗ ಮಾಡಕ್ ಬರುವುದಿಲ್ಲ. ಹಂಗ ಸಣ್ಣ ಇರ್ಲಕ್ಕಾಗಿ ಹೆಂಗ್ ಕಲಿಸ್ಬೇಕು. ಈಗಿನ ಮಕ್ಕಳು ವ್ಯತ್ಯಾಸ ಅದಾವ. ಹೆಂಗ ಅದಾವ ಅಂದ್ರೆ ತಾಯಿದೇವ್ರ ಹಂಗದಾರ. ಈಗಿನ ಮಕ್ಕಳ ಎಲ್ಲಾ ಕೆಡ್ಲಕತ್ತಾರ ತಿಳ್ತಿರ್ತಾರ. ಕೆಡ್ಲಕ್ ಯಾರ ಕಾರಣ? ಇವ್ರೇ ಕಾರಣ. ಏನ್ ಕಾರಣ ರೀ? ಹಿಂದಕ್ ನಮ್ ತಾಯಿದ್ರಿಲ್ಲ, ಇಲ್ಲಿ ಕೂತಾರ ಕುರ್ಚಿ ಮೇಲೆ, ಅವ್ರಿಗೆ 70-80 ಆಗ್ಯಾವ. ಅವ್ರೆಲ್ಲ ಅವರು ಗರ್ಭ ನಿಂತಾಗ ಮುಂದ ಹಡದ ಬಳಕ ಮುಂದೆ ಜೋಳದ ರೊಟ್ಟಿ ಪುಂಡಿ ಪಲ್ಲೆ ಇಂಥವ್ ತಿತ್ತಿದ್ದು, ಅವಕ್ಕೆ ಎದೆಯಾಗ ಹಾಲು ಇರ್ತಿದ್ವು. ಮಕ್ಕಳಿಗೆ ಕುಡಿಸಿ ಮನಸ್ಸರ ಚಂತಾನೆ ಇರ್ತಿದ್ದಿಲ್ಲ. 3 ತಿಂಗಳು ಕೂಸಿಬಿಟ್ಟು ಅಡವಿಗೆ ಹೋಗಿ ಕೆಲಸ ಮಾಡಿ ಬರ್ತಿದ್ವಿ. ಹಿಂದಕ್ಕೆ ನಮ್ಮ ಮೌದಿಯರು ಬಹುತೇಕ ಈಗ 3 ವರ್ಷನಾದ್ರೂ ನಮ್ಮ ಕೈ ಬಿಡಲಾಗ್ಯಾವ. ಯಾಕನ್ಬೇಕ್ರಿಪ್ಪ? ಯಾಕ ವ್ಯತ್ಯಾಸ ಅದ? ಏನ್ ವ್ಯತ್ಯಾಸ ಅದ? ಇವ್ರು ಪುಂಡಿ ಪಲ್ಯ ರೊಟ್ಟಿ ತಿಂದು ಅವಾಗ ಹಂಗ ಎದೆಯಾಗ ಹಾಲು ಇರ್ತು ಕೂಡಿಸಿ ಮಕ್ಕಳಿಗೆ ಜೋಪಾನ ಮಾಡ್ಯಾರ. ಈಗಿನವ್ರು ಹಂಗಲ್ಲ. ಗರ್ಭ ನಿಂತು ಕೂಡಲೇ ಸ್ಕ್ಯಾನಿಂಗ್ ಹೋಗ್ತಾರ. ಗಂಡನ ಕರ್ಕೊಂಡು ಹೋಗಿರ್ತಾರ. ರೀ ಪಾನಿಪುರಿ ಚಂದ ಅದಾವ, ಪಾನಿಪುರಿ ಹಾಯ್ದು ಬರುದು, ಆ ವಡಪಾವ್ ಚಂದ ಅದ. ಇವು ಪಾನಿಪುರಿ ವಡಪಾವ ಇಡ್ಲಿ ಮಸಿ ತಿಂದು ಹಡದು ಬಿಡ್ತಾವ. ಮುಂದೆ ಎದೆಯಾಗ ಹಾಲು ಇರುದಿಲ್ಲ. ಅವಾಗ ಗಂಡ ಹೋಗಿರ್ತಾವ. ರೀ ಅಂದ್ರೆ ಸಾಕು, ಈ ಮಗ ಈಟಾಗ್ಲಾಗಿರ್ತಾನ. ಯಾಕೋ ಇಲ್ಲ ಕೂಸ ಹೇಳಕತ್ತದ, ಒಂದ್ ರಬ್ಬರ್ ಮನಿ ತಗೊಂಬ ನೀವ ತಗೊಂಡು ಬಂದು ಅವಕ್ಕ ನಂದಿನಿ ಪ್ಯಾಕೆಟ್ ಹಾಲು ಹಾಕಿ ಅವ್ರ ಬಾಯ ಕೊಟ್ಟು ಕೂಡ್ಲಿ ಮಗ ಬೆಳಗ್ಗೆ ದೊಡ್ಡ ಮಾಡ್ಬೇಕಮ್ಮತ್ತಾನ. ನಮ್ಮವ್ವ ನಾ ಸಣ್ಣವಿದ್ದಾಗ ಬಾಟ್ಲಿ ಕೊಡ್ತೀಳು, ಈಗ ದೊಡ್ಡ ಮಾಡ್ಕೊಳಕ್ ನಾವ್ಯಾಕೆ ಬಿಡ್ಬೇಕಂತೇಳಿ ಅವು ಇಟ್ಟದ್ ಬಾಟ್ಲಿ ಹಿಡ್ಕೊಂಡು ಕೊಡ್ತಾವ ಈಗ. ಹೌದಿಲ್ಲ? ಯಾರು ತಪ್ಪತ್ತೀರಿ ನೀವು? ನಿಮ್ಮದೇ ತಪ್ಪದ. ಈಗ ನಿಮ್ ತಾಯಿದೇರ ಅಟ್ಟೆ ಅಲ್ಲ, ಏನು ಗೊತ್ತಿರಲಿಯಪ್ಪ, ನಿಮ್ದು ಮೇನ್ ತಪ್ಪದ. ಮನೆಯ ಮಕ್ಕಳಿಗೆ ಎಂದೂ ಈಗ ಯಾರು ಕೆಲವೊಬ್ರು ಸಿಗರೇಟ್ ಸೇದವ್ರು ಇರ್ತೀರಿ, ಕೆಲವೊಬ್ರು ಬೀಡಿ ಸೇದವ್ರು ಇರ್ತೀರಿ, ಕೆಲವೊಬ್ರು ಒಳಗೆ ಹೊತ್ತು ಮುಗಿದ ಕೂಡಲೇ ಒಂದು ಈಟ್ ಹಾಕೋರು ಇರ್ತೀರಿ. ಆದ್ರೆ ನಾ ಹೇಳೋದು ಇಷ್ಟೇ, ನಿಮ್ ಮಕ್ಕಳಿಗೆ ಕೊಟ್ಟೆ ತಮ್ಮ ಅಂಗಡಿಗೆ ಹೋಗಿ ಬೀಡಿ ತಗೊಂಬಾರೋ, ಅಂಗಡಿಗೆ ಹೋಗಿ ಸಿಗರೇಟ್ ತಗೊಂಬಾರೋ, ಇದು ಯಾವತ್ತೂ ಮಾಡ್ಬೇಡ್ರಿ. ಯಾಕ? ಅಕಸ್ಮಾತ್ ನೀವು ಮಕ್ಕಳಿಗೆ ಕಳಿಸ್ರಿ ಅಂದ್ರೆ ಸಣ್ಣ ಮಕ್ಕಳಿಗೆ ಕಳಿಸ್ರಿ ತರ್ಲಾಕ್ ಹೋಗ್ತಾವ. ನಮ್ಮ ಅಪ್ಪ ಬಾಳ ದಿನ ಆಯ್ತು ಇದು ಸಿಗರೇಟ್ ಸೇತಾನ, ಇದು ಹೆಂಗ್ ಇರ್ತಿರ್ಬೇಕು ಅಂತೇಳಿ ಅವ ದಾರ್ಯಾಗ ಒಂದ್ ಜುರ್ಕ್ ಹೊಡೆದೇ ತಂದಿರ್ತಾನ ಮಗ. ಮುಂದೆ ಅಕಸ್ಮಾತ್ ಜರ ಒಂದ್ ಹಾಪ್ ತಗೊಂಡ್ಬಾರತ್ತ ಮತ್ತ ಅವತ್ತನ ನಮ್ಮ ಅಪ್ಪ ತಿನ್ನ ಕುಡಿತಾನ ಮಗ, ಏನಿದ್ರ ಸ್ವಾದ ಇರ್ತಿರ್ಬೇಕಂತ ಜರ ಹರಿದು ಒತ್ತ ಹಾಕೊಂಡೇ ಬಂದಿರ್ತಾನ. ಹೌದಿಲ್ಲ? ಇದು ತಪ್ಪು ಯಾರು ಮಾಡೋದು ಅಂದ್ರೆ ಇದು ನಮ್ಮಿಂದ ತಪ್ಪಾಗಬಾರದು ವಿನಃ ನಮ್ಮ ಮಕ್ಕಳ ಭವಿಷ್ಯ ನಾವೇ ಉದ್ಧಾರ ಮಾಡ್ಬೇಕು. ಯಾಕ? ದಿನಮಾನ ಬಹಳ ದೂರಿಗೆ ಬಂದದ. ತ್ರತಾಯುಗ ಬಂಗಾರ ವರ್ಣ ಇತ್ತು, ತ್ರೇತಾಯುಗ ಚಾಂದಿ ವರ್ಣ ಇತ್ತು, ದ್ವಾಪಾರಯುಗ ತಾಮ್ರ ವರ್ಣ ಇತ್ತು. ಕರೆ ಇದು ಕಲಿಯುಗ ಕೆಬ್ಬಣ ವರ್ಣ ಆಯ್ತಿತ್ತು. ಮಕ್ಕಳ ಕೂನ್ ತಂದೆ ತಾಯಿಗೆ ಇಲ್ಲಾರ್ದಂಗಾಯ್ತು, ತಂದೆ ತಾಯಿ ಕೂನ್ ಮಕ್ಕಳಿಗೆ ಇಲ್ಲಾರ್ದಂಗಾಯ್ತು. ಈಗೆಲ್ಲ ನೋಡ್ತಿರ್ತೀವಿ ನೀವೆಲ್ಲ ಮಾಧ್ಯಮದೊಳಗ. ಅದಕ್ಕೆ ಬಬಲಾದೇವರು ಕೊಡೆ ಕಲ್ದವ್ರು ಅವಾಗೆ ಸಾರಿ ಹೋಗ್ಯಾರ. ಹಗರ ಕಾಲ ಜಗಕ್ಕ ಬಂದಿತ್ತಣ್ಣ, ಹಗೆಹರನ ಕೋಪ ಜಗದ ಪ್ರಾಣಿಗಿಂತ ಮೇಲಾಯಿತಣ್ಣ, ಹುಲ್ಲ ಕಲ್ಲಿಗೆ ಜಗಳ ಹತ್ತಿತ್ತಣ್ಣ, ಹುಲ್ಲೆದ್ದು ಹೊಡ್ಯಾಗ ಕಲ್ಲ ಪುಡಿ ಪುಡಿ ಆಗಿತ್ತಣ್ಣ, ಹಾಲ ಹೊತ್ತ ಮಾರಿತ್ತಣ್ಣ, ದಾರು ಕುತ್ತ ಮಾರಿತ್ತಣ್ಣ, ಅಣ್ಣ ತಂಗಿಗೆ ಕಂಕಣ ಕಟ್ಟು ಕಾಲ ಬಂದಿತ್ತಣ್ಣ, 2044 ಇಸ್ವಿಯಾಗ ಬೆಂಕಿ ಮಳಿ ಆದಿತ್ತಣ್ಣ, 2054 ಇಸ್ವಿಯಾಗ ಅಪ್ಪ ಮಗನಿಗೆ ಹೇಳ್ತೀವಿ ಒಬ್ಬಕ್ಕಿನ ಇರ್ತಾಳೆ. ಇಲ್ಲದೇನು?
ಕಾಲ ಜ್ಞಾನಿಗಳು ಹೇಳಿ ಸುಳ್ಳದೇನು ಯಾಕ ದಿನನಿತ್ಯ ನೋಡ್ತೇವೆ ಈಗೆಲ್ಲ ಮಾಧ್ಯಮದೊಳಗೆ ಹೌದ್ರಿ. ಅಂತಿಂತ ದಿನಮಾನ ಬಂದವ. ನಾ ಹೇಳುದು ಇಷ್ಟೇ, ಇವತ್ತಿನ ಪುಣ್ಯರಾಧನ ಕಾರ್ಯಕ್ರಮಕ್ಕೆ ನಮ್ಮ ಸಾಯವ ತಾಯಿಯವರ ಪುಣ್ಯರಾಧನ ಕಾರ್ಯಕ್ರಮಕ್ಕೆ ಬಂದೇವು ಅಂದ್ರೆ ಅಂತ ಒಂದು ತಾಯಿಯ ಒಂದು ಸಾಧನೆಯನ್ನ ತಾವು ಮಾಡ್ರಿ. ಅಂತ ಮಕ್ಕಳಿಗೆ ಒಳ್ಳೆ ಭವಿಷ್ಯ, ನಿಮ್ಮ ಮಕ್ಕಳಿಗಾಗಿ ಯಾರು ಆಸ್ತಿ ಮಾಡಬೇಡ್ರಿ, ನಿಮ್ಮ ಮಕ್ಕಳನ್ನೇ ಆಸ್ತಿಯಾಗಿ ಮಾಡಿಡ್ರಿ ಅನ್ನುವಂಥ ಮಾತನ್ನು ತಮಗೆಲ್ಲರಿಗೂ ಒಂದು ಮಾತು ವಿನಂತಿ ಮಾಡಿಕೊಂಡು ಇವಾಗ ಸಮಯ ಬಹಳ ಮುಗಿಸ್ಬಿಡು. ಅದಕ್ಕಾಗಿ ಇಲ್ಲಿವರೆಗೆ ಏನೋ ನಮ್ಮನ್ನು ಕರೆಸಿಕೊಂಡು ಅಂಕಲಿಗಿ ಗ್ರಾಮದ ಭಜನಾ ಸಂಘದವರನ್ನ, ಮುರುಘಾನೂರು ಚಂದ್ರು ಮಾಸ್ತರನ್ನ ತಾವೆಲ್ಲರೂ ಕರೆಸಿಕೊಂಡಿದ್ದೀರಿ. ಈ ಸಲ ಬಹುತೇಕ ಅಂಬಾಜಿ ಮುತ್ತಿನ ಜಾತ್ರೆಗೆ ಬರಲಿಲ್ಲ ನಾವು, ಯಾಕಂದ್ರೆ ಬೇರೆ ಏನೋ ಒಂದು ಕಾರಣದಿಂದ ನಮಗೆ ಬರೋಕ್ಕಾಗಲಿಲ್ಲ. ಹೀಗಾಗಿ ತಾವೆಲ್ಲರೂ ಮತ್ತೆ ಏನೋ ಭಗವಂತ ನಿಮಗೆ ಈ ತಾಯಿ ಒಂದು ಪುಣ್ಯರಾಧನೆ ಕಾರ್ಯಕ್ರಮದಲ್ಲಿ ಕೂಡಿಸಿಕೊಟ್ಟಾನ. ಮತ್ತು ನಮ್ಮದು ನಿಮಗೆ ಪ್ರೇಮ ಹಿಂಗ ಇರಲಿ, ಆ ಭಗವಂತ ನಮಗೂ ನಿಮ್ಗೆ ಆಶೀರ್ವಾದ ಮಾಡಲಿ. 2025 ದೂರ ಆಗ್ಯದ, ಭಾಳ ಕೆಟ್ಟ ತ್ರಾಸಿತ್ತು ಈ ಮನುಷ್ಯ ಪೀಡಕ್ಕೆ. ಹೀಗಾಗಿ 2026 ಭವಿಷ್ಯ ಒಳ್ಳೇದೈತಿ. ನಾವು ನೀವೆಲ್ಲರೂ ಕೂಡಿಕೊಂಡು ಸುಖಿಯಾಗಿ ಬಾಳುನೆ ಆ ಭಗವಂತನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ತಿಳ್ಕೊಂಡು ಎರಡು ಮಾತಿಗೆ ವಿರಾಮ ಕೊಡ್ತಾ ಇದ್ದೀವಿ.